ನನ್ನನ್ನು ಹತ್ಯೆ ಮಾಡಲೆಂದೇ ಕಬ್ಬಿನ ಗದ್ದೆಗೆ ಕರೆದೊಯ್ದಿದ್ರು. ಪೊಲೀಸರಿಗೆ ನಿರಂತರವಾಗಿ ಕರೆ ಬರುತ್ತಲೇ ಇತ್ತು. ಸಿಟಿ ರವಿ ಆಡಿರುವಂತಹ ಮಾತಿದು. ನಿನ್ನೆ ಅಷ್ಟೇ ಕೊಲೆ ಬೆದರಿಕೆ ಆರೋಪವನ್ನ ಮಾಡಿದ್ರು ಸಿಟಿ ರವಿ. ನಿನ್ನ ಹೆಣ ಬೀಳಿಸ್ತೇವೆ ಅಂತೇಳಿ ಸುವರ್ಣಸೌಧದಲ್ಲಿಯೇ ನನಗೆ ಧಮಕಿ ಹಾಕಿದ್ರು. ನನ್ನ ಜೀವಕ್ಕೆ ಅಪಾಯವಾದರೆ ಸರ್ಕಾರವೇ ಹೊಣೆ ಅಂತೇಳಿ ಪ್ರೆಸ್ ಮೀಟ್ನಲ್ಲಿ ಹೇಳಿದರು. ಫೇಕ್ ಎನ್ಕೌಂಟರ್ನ ಆರೋಪವನ್ನ ಮಾಡಿದ್ರು ಸಿಟಿ ರವಿ ಅವರು. ಇದೇ ಆರೋಪವನ್ನ, ಇದೇ ಅನುಮಾನವನ್ನ ಬಿಜೆಪಿಯ ಹಲವು ಹಿರಿಯ ನಾಯಕರುಗಳು ಮಾಡ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾ ಇದ್ದಾರೆ, ಆರಗ ಜ್ಞಾನೇಂದ್ರ ಅವರು ಮಾಡ್ತಾ ಇದ್ದಾರೆ. ಈ ಮೂಲಕ ಆಡಳಿತ ಪಕ್ಷಕ್ಕೆ ಇದೇ ವಿಚಾರ ಬಿಸಿ ತುಪ್ಪವಾಗುವಂತಹ ಸಾಧ್ಯತೆಯೂ ಕೂಡ ಎದ್ದು ಕಾಣಿಸ್ತಾ ಇದೆ. ಈಗಾಗಲೇ ಸರ್ಕಾರ ನಡೆದುಕೊಂಡಂತಹ ರೀತಿಗೆ ಸ್ವಪಕ್ಷದಲ್ಲಿಯೇ ಕೂಡ ಆಕ್ಷೇಪಗಳು ವ್ಯಕ್ತವಾಗ್ತಾ ಇರುವಂಥದ್ದು, ಅಸಮಾಧಾನಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಈ ಬೆನ್ನಲ್ಲೇ ನಿನ್ನೆಯ ಪ್ರೆಸ್ ಮೀಟ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ರು ಸಿಟಿ ರವಿ ಅವರು. ಬರೀ ಪ್ರೆಸ್ ಮೀಟ್ ಮಾತ್ರವಲ್ಲ, ಬೆಳಗಾವಿಯಲ್ಲಿ ನ್ಯಾಯಾಧೀಶರ ಎದುರಿಗೂ ಕೂಡ ಇದೇ ವಿಚಾರ ಪ್ರಸ್ತಾಪಿಸಿದ್ರು. ಊಟ ಮುಗಿಸಿ ವಾಪಸ್ 3 ಗಂಟೆ ಸುಮಾರಿಗೆ ಬರಬೇಕಾದ್ರೆ ಸುವರ್ಣಸೌಧ ಪಶ್ಚಿಮ ಭಾರತದಲ್ಲಿ ನನ್ನ ಕಾರ್ ಇಳಿಯೋಕ್ಕೆ ಅಂತ ಹೊರಟಾಗ ಕಾರಿನ ಮೇಲೆ ಅಟ್ಯಾಕ್ ಮಾಡಿದ್ರು. ನಾನು ಯಾಕೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ನನಗೆ ತಕ್ಷಣ ಗೊತ್ತಾಗಲಿಲ್ಲ. ಶಾಕ್ ಆಯಿತು ನನಗೆ. ಆಮೇಲೆ ಅಲ್ಲಿದ್ದಂಥ ಮಾರ್ಷಲ್ಲು ಮತ್ತು ಸಾರ್ವಜನಿಕರು ಅಟ್ಯಾಕ್ ಮಾಡೋಕ್ಕೆ ಬಂದವ್ರನ್ನ ದೂರ ತಳ್ಳಿ ನನ್ನನ್ನು ವಿಧಾನಸೌಧದ ಒಳಗೆ ಕರ್ಕೊಂಡು ಹೋದರು, ಸುವರ್ಣಸೌಧದ ಒಳಗೆ. ಆಮೇಲೆ ಗೊತ್ತಾಯಿತು, ಪುಂಖಾನುಪುಂಖವಾಗಿ ಒಂದಷ್ಟು ಪ್ರೆಸ್ ಮೀಟ್ ಮಾಡಿದ್ದಾರೆ, ಹೇಳಿದ್ದಾರೆ, ಅಪವಾದ ಹೊರಿಸಿದ್ದಾರೆ ಅಂತಕ್ಕಂಥ ವಿಷಯ ನನಗೆ ಆಮೇಲೆ ಗೊತ್ತಾಯಿತು. ನಾನು ಸಭಾಧ್ಯಕ್ಷರು ಕರೆದಾಗ ಏನು ನಡೆದಿದೆ ಹೇಳೋಣ ಅಂತ ಇದ್ದೆ. ಅವ್ರು ಕರೀದಲ್ಲೇ ನಾವು ಹೋಗಬಾರ್ದು ಅಂತ ನಾವೇನೂ ಹೋಗಲಿಲ್ಲ. ಅವರವರೇ ಮೀಟಿಂಗ್ ನಡೀತಾ ಇತ್ತು. ಕೆಲವು ಗಂಟೆಗಳ ನಂತರ ಉಳಿದೆಲ್ಲ ಸದಸ್ಯರುಗಳಿಗೆ ಮಾಹಿತಿ ಹೋಗಿ ವಿರೋಧ ಪಕ್ಷದ ನಾಯಕರಾದಂಥ ಚಲುವಾದಿ ನಾರಾಯಣ ಸ್ವಾಮಿಯವರು, ಅಶೋಕ್ ಅವರು, ಇವರೆಲ್ಲರೂ ಖಾನಾಪುರ ಪೊಲೀಸ್ ಠಾಣೆಗೆ ಬಂದರು. ಬಹುಶಃ ಇವರೆಲ್ಲ ಬರಬೇಕಾದ್ರೆ 9:30 ನೀವು ಖಾನಾಪುರಕ್ಕೆ ಬರಬೇಕಾದ್ರೆ 8:30 9 ಗಂಟೆ ಇರ್ಬೋದು. ಅಶೋಕ್ ಅವ್ರು ಬರಬೇಕಾದ್ರೆ 9:30 ಇರ್ಬೋದು. ಇವರು ಬಂದರು. ನನ್ನನ್ನು ಭೇಟಿ ಮಾಡಲಿಕ್ಕೆ ಅಂತ ಸ್ಥಳೀಯ ಶಾಸಕರು ವಕೀಲರನ್ನು ನಿಯೋಜನೆ ಮಾಡಿದರು. ವಕೀಲರನ್ನು ಒಳಗಡೆ ಬಿಡಲೇ ಇಲ್ಲ. ನಾನು ನಮ್ಮ ವಕೀಲರು ಬಂದಿದ್ದಾರೆ ಬಿಡಿ ಅಂದ್ರೂ ಬಿಡಲೇ ಇಲ್ಲ. ಅವ್ರನ್ನ ಗೇಟ್ನಲ್ಲೇ ತಡೆ ಹಿಡಿದು ನಿಲ್ಲಿಸಿದ್ರು. ನನಗೆ ಅರೆಸ್ಟ್ ಮಾಡಿದ್ದೀರಾ ಅಂದರೆ ಉತ್ತರ ಇಲ್ಲ, FIR ಆಗಿದೆಯಾ ಅಂದರೆ ಉತ್ತರ ಇಲ್ಲ. ವಕೀಲರು ಭೇಟಿ ಮಾಡಲಿಕ್ಕೆ ಬರ್ತಾರೆ ಅಂತಂದರೆ ಅವರನ್ನು ಭೇಟಿಗೆ ನಿರಾಕರಿಸಿದರು. ಕಾನೂನಿನ ಪ್ರಕಾರ ಕಸ್ಟಡಿಗೆ ತಗೊಂಡ್ರೆ ಯಾವ ಕಾರಣಕ್ಕೆ ಕಸ್ಟಡಿಗೆ ತೊಗೊಂಡಿದ್ದೀವಿ ಅಂತ ನನಗೆ ಹೇಳಬೇಕಾಗತ್ತೆ. FIR ಕಾಪಿ ಕೊಡಬೇಕಾಗುತ್ತೆ. ವಕೀಲರ ಸಂಪರ್ಕಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಕುಟುಂಬ ವರ್ಗದವರಿಗೆ ಮಾಹಿತಿ ತಿಳಿಸೋದು ಅಂತ ಕೆಲಸವನ್ನು ಮಾಡಬೇಕಾಗತ್ತೆ ಕಾನೂನಿನ ಪ್ರಕಾರ. ನನ್ನ ವಿಷಯದಲ್ಲಿ ಯಾವುದೂ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ರಾಜ್ಯ ರಾಜಕಾರಣದಲ್ಲಿ ಈಗ ಎನ್ಕೌಂಟರ್, ಫೇಕ್ ಎನ್ಕೌಂಟರ್ನ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ. ನಿನ್ನೆ ಸಿಟಿ ರವಿ ಪ್ರಸ್ತಾಪಿಸಿದ್ರು, ಇವತ್ತು ಪ್ರಹ್ಲಾದ್ ಜೋಶಿ, ಆರಗ ಜ್ಞಾನೇಂದ್ರ ಆದಿಯಾಗಿ ಒಂದಿಷ್ಟು ಜನ ಪ್ರಸ್ತಾಪಿಸ್ತಾ ಇದ್ದಾರೆ. ಪೊಲೀಸರು ನಡೆದುಕೊಂಡಂತಹ ರೀತಿ, ಸರ್ಕಾರ ಸಿಟಿ ರವಿ ಅವರ ಬಂಧನದಲ್ಲಿ ತೆಗೆದುಕೊಂಡಂತಹ ನಿರ್ಧಾರ, ಇವೆಲ್ಲವೂ ಕೂಡ ವಿಪಕ್ಷಗಳಿಗೆ ಅಸ್ತ್ರ ಆಗ್ತಾ ಇದೆಯಾ ಅಂಥೇಳಿ. ಪ್ರೇಮ್, ಖಂಡಿತವಾಗಿಯೂ ಕೂಡ ಸಿಟಿ ರವಿ ಅವರೇ ಖುದ್ದಾಗಿ ಆರೋಪ ಮಾಡಿದರು. ನನಗೆ ಎಲ್ಲೆಲ್ಲೋ ನಿಗೂಢ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು, ನನ್ನನ್ನು ಕೊಲೆ ಮಾಡುವ ಷಡ್ಯಂತ್ರ ರೂಪಿಸಿದ್ರು ಅನಿಸುತ್ತೆ. ಜೊತೆಗೆ ಎನ್ಕೌಂಟರ್ ಮಾಡಬೇಕು ಅಂತ ಪ್ಲಾನ್ ಕೂಡ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ಆಲ್ರೆಡಿ ಸದನದಲ್ಲೇ ನನ್ನ ಮೇಲೆ ಧಮಕಿ ಹಾಕಿದ್ರು, ನಿನ್ನ ಹೆಣ ಚಿಕ್ಕಮಗಳೂರಿಗೆ ಹೋಗುತ್ತೆ ಅನ್ನುವಂಥ ಆರೋಪವನ್ನು ಕೂಡ ಖುದ್ದಾಗಿ ಸಿಟಿ ರವಿ ಅವರು ಆರೋಪ ಮಾಡಿದರು. ಆ ನಂತರ ಅವ್ರಿಗೆ ಬೇಲ್ ಕೂಡ ಸಿಕ್ತು. ಈಗ ಚಿಕ್ಕಮಗಳೂರಿನಲ್ಲಿ ಇದ್ದಾರೆ. ಇದು ಈಗ ರಾಜಕೀಯ ತಿಕ್ಕಾಟಕ್ಕೆ ಕಾರಣ ಆಗಿರುವಂಥದ್ದು. ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಆರಗ ಜ್ಞಾನೇಂದ್ರ ಸೇರಿದಂತೆ ಒಂದಷ್ಟು ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ಮೇಲೆ ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದಾರೆ. ಎನ್ಕೌಂಟರ್ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡಿತ್ತು ಸಿಟಿ ರವಿ ಅವ್ರನ್ನ ಅನ್ನುವಂತಹ ಆರೋಪವನ್ನು ಕೂಡ, ಆಪಾದನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಇದು ಗಂಭೀರ ಆಪಾದನೆ. ಒಬ್ಬ ಜನಪ್ರತಿನಿಧಿ, ಸಚಿವರಾಗಿದ್ದಂಥವರು, ಬಿಜೆಪಿಯ ಹಿರಿಯ ನಾಯಕ, ಅಂಥವ್ರನ್ನ ಎನ್ಕೌಂಟರ್ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡಿತ್ತು ಅನ್ನುವಂಥ ಆರೋಪ. ಸರ್ಕಾರ ಯಾವ ರೀತಿ ಇದನ್ನು ಜೀರ್ಣಿಸ್ಕೊಳ್ಳುತ್ತೆ ಅಥವಾ ಏನು ಕೌಂಟರ್ ಕೊಡುತ್ತೆ ನೋಡಬೇಕು. ಆದರೆ ಈ ಆರೋಪ ಇದೆಯಲ್ಲ, ಈಗ ಸರ್ಕಾರದ ಮೇಲೆ ಈ
ಈ ಥರದೊಂದು ಆರೋಪ ಮಾಡುವ ಮೂಲಕ ಕೌಂಟರ್ ಅಟ್ಯಾಕನ್ನು BJP ನಾಯಕರು ಶುರು ಮಾಡಿರುವಂಥದ್ದು. ಒಬ್ಬರನ್ನ ಎನ್ಕೌಂಟರ್ ಮಾಡಿದ್ರೆ ಉಳಿದ BJP ನಾಯಕರು ಕೂಡ ಹೆದರ್ಕೊಳ್ತಾರೆ, ಕಾಂಗ್ರೆಸ್ ವಿರುದ್ಧ ಹೋರಾಟ ಕೈ ಬಿಡ್ತಾರೆ ಅನ್ನುವಂತಹ ಉದ್ದೇಶ ಅಂತಲೂ ಕೂಡ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಒಂದು ರೀತಿಯಲ್ಲಿ ರಾಜಕೀಯ ತಿಕ್ಕಾಟಕ್ಕೆ, ರಾಜಕೀಯ ವಾಕ್ಸಮರಕ್ಕೆ ಈ ಒಂದು ಪ್ರಕರಣ ಕಾರಣ ಆಗಿದೆ. ಈಗ ಎನ್ಕೌಂಟರ್ ವಿಚಾರಕ್ಕೆ ರಾಜ್ಯ ಸರ್ಕಾರದಿಂದ ಏನು ಸ್ಪಷ್ಟೀಕರಣ ಬರುತ್ತೆ ಕಾದು ನೋಡಬೇಕು. ಆದರೆ ಪರಮೇಶ್ವರ್ ಅವರು ಈ ಸಂಬಂಧಪಟ್ಟಂತೆ ಏನು ರಿಯಾಕ್ಷನ್ ಕೊಡ್ತಾರೆ ಅಂತ ಕೂಡ ಕಾದು ನೋಡಬೇಕು. ಇವತ್ತು ಅವರು ಆರೋಗ್ಯ ಏನು ಸರಿ ಇಲ್ಲ ಅಂತ ರೆಸ್ಟಲ್ಲಿದ್ದಾರೆ. ಸರ್ಕಾರದಿಂದ ಏನು ಹೇಳಿಕೆ ಬರುತ್ತೆ ಅಂತಲೂ ಕೂಡ ಕಾದು ನೋಡಬೇಕು. CT ರವಿ ಅವ್ರನ್ನ ಎನ್ಕೌಂಟರ್ ಮಾಡೋದಕ್ಕೆ ನಿಜವಾಗ್ಲೂ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿತ್ತಾ, ಗೃಹ ಇಲಾಖೆ ಪ್ಲಾನ್ ಮಾಡಿತ್ತಾ, ಜೊತೆಗೆ ಯಾರು ಎನ್ಕೌಂಟರ್ಗೆ ಸೂಚನೆ ಕೊಟ್ಟಿದ್ರು, ಇವೆಲ್ಲವೂ ಕೂಡ ಈಗ ಗೊಂದಲಗಳು, BJP ನಾಯಕರ ಆರೋಪಗಳು, ಅನುಮಾನಗಳು, ಪ್ರಶ್ನೆಗಳಿಗೆ ರಾಜ್ಯ ಸರ್ಕಾರ ಏನು ಸ್ಪಷ್ಟೀಕರಣ ಕೊಡುತ್ತೆ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.